ಸಂಜೆ ಬಿಟ್ಟಿದ್ರೆ ನಾವು ಸ್ವಲ್ಪ ಪ್ಲಾಸ್ಟಿಕ್ಕಿನ ಹೋರಾಟದಲ್ಲಿ ಇದ್ದೇನೆ. ನಮ್ದೊಂದು ಟಿಪ್ ಸೆಷನ್ ಅಂತ ಇದೆ, ಅದನ್ನ ಮಾಡ್ತಾ ಇದ್ದೇವೆ. ಆದರೆ ಅಷ್ಟು ಸಹಕಾರ ಸಿಗ್ತಾ ಇಲ್ಲ, ಖಂಡಿತ ಕೊಡ್ತಾ ಇಲ್ಲ ಯಾರು. ಅದನ್ನ ನೀವು ರಸ್ತೆಯಲ್ಲಿ ಹೈವೇಯಲ್ಲಿ ಹೋಗುವಾಗ ನೋಡಿದ್ರೆ ಗೊತ್ತಾಗ್ತದೆ. ಮೋಟರ್ ಸೈಕಲ್ನಲ್ಲಿ ಒಟ್ಟಿಗೆ ಗಂಡ ಹೆಂಡತಿ ಬಂದು ಮನೆ ಕಸ ಹೊರಗೆ ಹೋದರಾಯ್ತು, ಕಸ ಹಾಕಿ ರಸ್ತೆಯಲ್ಲಿ ಬಿಸಾಡಿ ಹೋಗುವಂಥದ್ದು ನಾವು ನೋಡ್ತಾ ಇದ್ದೇವೆ. ಅದನ್ನು ದಯವಿಟ್ಟು ಅದನ್ನು ಮಾಡಬೇಡಿ. ನಿಮ್ಮ ಮನೆಗೆ ವೆಟ್ ವೇಸ್ಟ್ ಅನ್ನು ನಿಮ್ಮ ಮನೆ ಕಾಂಪೌಂಡ್ ನಲ್ಲಿ ಒಂದು ಗುಂಡಿಯನ್ನು ತೋಡಿ ಅದಕ್ಕೆ ಹಾಕಿ. ಡ್ರೈ ವೇಸ್ಟ್ ಇದು ಪಂಚಾಯತ್ನವ್ರು ಕಲೆಕ್ಟ್ ಮಾಡ್ತಾರೆ, ಅವ್ರಿಗೆ ಕೊಡಿ, ಅವ್ರು ಅದನ್ನು ಡಿಸ್ಪೋಸಲ್ ಮಾಡ್ಲಿಕ್ಕೆ ವ್ಯವಸ್ಥೆ ಇದೆ. ಪ್ಲಾಸ್ಟಿಕ್ ಅನ್ನ ಪರ್ಟಿಕ್ಯುಲರ್ಲಿ ಪ್ಲಾಸ್ಟಿಕ್ ಅದು ಮೀನ್ ಮಾರ್ಕೆಟ್ಗೆ ಹೋದಾಗ ಅದಕ್ಕಿಂತ ತೆಲು ಸಿಕ್ಕಿಲ್ಲ, ಸಿಗ್ತದೆ. ಆದರೆ ಅದನ್ನ ನೀವು ಹೇಳಿದ್ರಲ್ಲ ವಿಜಯಲಕ್ಷ್ಮಿ ಅವರೇ, ಇದನ್ನ ಫ್ಯಾಕ್ಟ್ರಿ ಕ್ಲೋಸ್ ಮಾಡಬೇಕು. ಫ್ಯಾಕ್ಟ್ರಿ ರಾ ಮಟೀರಿಯಲ್ ಬರುತ್ತೆ ಇಲ್ಲಿಂದ, ದೊಡ್ಡ ದೊಡ್ಡ ಪೆಟ್ರೋಲಿಯಂ ಕಂಪನಿಯಿಂದ. ಅದನ್ನ ಯಾವ ಸರ್ಕಾರ ನಿಲ್ಲಿಸ್ಲಿಕ್ಕೆ ಹೋಗ್ತಾರೆ? ಯಾವ ಸರ್ಕಾರವು ಇದನ್ನ ನಿಲ್ಲಿಸ್ಲಿಕ್ಕೆ ಹೋಗೋದ್ರ ಬರೀ ನಾವು ಭಾಷಣ ಮಾಡೋದು ಬಿಟ್ರೆ ಅದನ್ನ ನಿಲ್ಲಿಸುವಂತ ಶಕ್ತಿ ಯಾರಿಗಿಲ್ಲ ಅನ್ನೋಂಥದ್ದು ನಾನು ಅನ್ಕೊಂಡಿದ್ದೇನೆ. ನನ್ನ ಹತ್ರ ಇಲ್ಲೇ ಇದೆ ನೋಡಿ, ವೈನ್.ಜೆ.ಸಿ ಅವರು, ಅವ್ರಿಗೆ ಗೊತ್ತಿದೆ ಅದನ್ನ, ಅದೇ ಪ್ರಾಡಕ್ಟ್ ಅಲ್ವಾ. ಅದನ್ನ ಆಲೋಚನೆ ಮಾಡುವಂಥದ್ದು ಮಾಡಿದ್ರೆ ಅದ್ರ ಪರ್ಯಾಯ ಏನು ಅಂತ, ಬಟ್ಟೆದು ಪೇಪರ್ ಇದಾಗ್ತದೆ, ಆದ್ರೆ ಬೆಟ್ಟು ಮೆಟೀರಿಯಲ್ಸ್ ತಗೊಂಡು ಹೋಗ್ಲಿಕ್ಕೆ ಯಾವುದು ಅನ್ನುವಂಥ ಆಲೋಚನೆಯನ್ನ ಮಾಡಿ ಅದನ್ನ ಮಾಡಿಕೊಡ್ಬೇಕು ನಾವು ಜನರಿಗೆ. ಅದನ್ನ ಬಿಟ್ರೆ ಬೇರೆ ವ್ಯವಸ್ಥೆ ಇಲ್ಲ. ಅದರೊಟ್ಟಿಗೆ ರಾಜಗೋಪಾಲಾಚಾರ್ಯಗೆ ನಿಮ್ಮ ತಂದೆಯನ್ನು ಶಿಲ್ಪಿ ಅಂತ ಕರಿತಿದ್ರು, ಬೇರೆ ಏನಲ್ಲ. ನೀವು ನಿಮ್ಮ ಕುಟುಂಬ ಒಳ್ಳೆ ಕೆಲಸವನ್ನು ಮಾಡ್ಕೊಂಡು ಬಂದೆ, ನಿಮ್ಮ ಮಗಳು ಸಹ ವಾಸ್ತುಶಿಲ್ಪವನ್ನು ಮಾಡ್ತಾ ಇದ್ದಾರಲ್ವಾ, ಆಗಿದ್ದಾರೆ ಕಾಣ್ತದೆ. ಮುಂದಿನ ಪೀಳಿಗೆಯವರೆಗೂ ಅದು ಕಂಟಿನ್ಯೂ ಆಗಲಿ. ಇದನ್ನ ನೋಡುವಾಗ ಎಷ್ಟು ಸುಂದರವಾಗಿ ಕೆತ್ತನೆಯನ್ನ ನೋಡುವಾಗ ಪ್ರಾಯಶಃ ಎಲ್ಲಾ ದೇವಸ್ಥಾನದವರು ನಿಮ್ಮ ಹತ್ರ ಬರ್ತಾ ಇದ್ದಾರೆ. ಇನ್ನು ಬರಲಿ, ನೀವು ಒಳ್ಳೊಳ್ಳೆ ಕೆತ್ತನೆಯನ್ನು ಮಾಡಿ ಸಾರ್ವಜನಿಕರು ಅದನ್ನು ನೋಡುವಂತ, ಅದನ್ನು ಕೇವಲ ರಥ ಎಳೆಯುವುದಲ್ಲ, ಅದನ್ನು ನೋಡುವಂತ ಖುಷಿ ಇದೆಯಲ್ಲ, ಮನಸ್ಸಿಗೆ ತೃಪ್ತಿಯನ್ನು ಕೊಡ್ತಾರೆ. ಇನ್ನೊಂದು ವಿಜಯಲಕ್ಷ್ಮಿ ಅವ್ರ ಬಗ್ಗೆ ಸ್ಟೂಡೆಂಟ್ ಡೇಸಲ್ಲಿ ನನಗೆ ಎಂಟ್ರಿ ಮಾಡಿದ್ರು ಅವರು. ನಾನು ಪತ್ರಕರ್ತರ ಬಗ್ಗೆ ಹೇಳಿದ್ರೆ ಪತ್ರಕರ್ತರು ಅದನ್ನು ಬರೀತಾರೆ ಗೊತ್ತಿಲ್ಲ. ಬಹಳ ನೋವಿನಿಂದ ಅವರು ನಾಳೆಯಿಂದ ನಮ್ಗೆ ವಿರೋಧ ಬರಲಿಕ್ಕೆ ಶುರು ಮಾಡಿದ್ರು ಆಗಿತ್ತು. ನನಗೆ ಅನುಭವ, ಮಂತ್ರಿ ಆಗಿದ್ದಾಗಲೇ ಪತ್ರಿಕೆ ನನ್ನ ಸ್ಟೇಟ್ಮೆಂಟ್ ಬರ್ತಾ ಇರಲಿಲ್ಲ, ಫೋಟೋ ಹಾಕ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಒಂದು ಹೋರಾಟದಲ್ಲಿದೆ, ನಿಲ್ಲಿಸಿಬಿಟ್ಟಿದ್ರು. ಆದರೆ ಈಗ ಅದೆಲ್ಲ ಬದಲಾವಣೆ ಆಗಿದೆ. ಆದರೆ ನಾನು ವಿಧಾನಸಭೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದೆ, ಯಾವ ಶಾಸಕರು, ಮಾಜಿ ಶಾಸಕರು, ಯಾವ ಸಂಸದರು, ಮಾಜಿ ಸಂಸದರು, ಪತ್ರಕರ್ತರು ಅವರ ಹೆಸರಿನಲ್ಲಿ ಮತ್ತೆ ಅವರ ಕುಟುಂಬದ ಎಷ್ಟೆಷ್ಟು ಸೈಟನ್ನು ತಗೊಂಡಿದ್ದಾರೆ, ಜಿ ಕ್ಯಾಟಗರಿ ಸೈಟನ್ನು ತಗೊಂಡಿದ್ದಾರೆ. ನನಗೆ ಬಹಳ ಒತ್ತಡ ಬಂತು, ಅದನ್ನು ವಾಪಸ್ ತೆಗಿಬೇಕು ನೀವು ಅಂತ. ಅಂದರೆ ಇಲ್ಲ ಅಂತ. ಇವತ್ತು ಟಿವಿಯಲ್ಲಿ ಕುತ್ಕೊಂಡು ದೊಡ್ಡ ದೊಡ್ಡ ಮಾತಾಡ್ತಾರಲ್ಲ, ಅವರೆಲ್ಲ ಹೆಸರು ಬಂದಿದೆ ಇವತ್ತು. ಆದ್ದರಿಂದ ನನ್ನ ವಿರುದ್ಧ ಅವ್ರು ಮಾತಾಡೋದು. ಅವರು ಯಾಕಂದ್ರೆ ಗವರ್ಮೆಂಟ್ ಬದಲಾದಾಗೂ ಒಂದೊಂದು ಸೈಟನ್ನು ತಗೊಳ್ತಾರೆ. ಆದ್ರೆ ಬೇರೆಯವ್ರ ಬಗ್ಗೆ ಮಾತಾಡುವಾಗ ಅವರು ಎಲ್ಲಿಂದ ಧೈರ್ಯ ಬರ್ತದೆ, ಅವರೇ ಮಾಡಿದ ತಪ್ಪನ್ನ ಬೇರೆಯವ್ರ ಬಗ್ಗೆ ಯಾಕೆ ಮಾತಾಡ್ತಾರೆ ಅಂತ ನನ್ಗಂತೂ ಗೊತ್ತಾಗುದಿಲ್ಲ. ಇದನ್ನ ನೀವು ಧೈರ್ಯದಿಂದ ಎದುರಿಸ್ತಾ ಇದ್ದೀರಲ್ಲ. ನಾನು ಅವರೊಂದು ಮನೆ ಕಟ್ಟಿದೆ, ಚಿಕ್ಕ ಮನೆ, ಅಲ್ಲಿ ಗೃಹ ಪ್ರವೇಶಕ್ಕೆ ನನ್ನನ್ನು ಕರೆದಿದ್ರು, ಹೋಗಿದ್ದೆ. ಬೆಂಗಳೂರಿನಿಂದ ಹೊರಗೆ ಆ ಸೈಟ್ನ ಪಟ್ಟಿಯಲ್ಲಿ ಅವರ ಹೆಸರು ಇರಲಿಲ್ಲ. ಅದಕ್ಕೆ ಶುಭಾಶಯವನ್ನು ಅಂತ, ಯಾಕಂದ್ರೆ ಸರ್ಕಾರದಿಂದ ತಗೊಳ್ಳಿಲ್ಲ, ನೀವು ಕುಟುಂಬದಿಂದ ಖರೀದಿಯನ್ನ ಮಾಡಿ ಒಂದು ಮನೆಯನ್ನ ಕಟ್ಟಿದ್ದೀರಿ. ಇದನ್ನ ಬಹಳ ಕಮ್ಮಿ ಜನ ಮಾಡುವಂಥದ್ದು. ಎಲ್ಲರೂ ನಾನು ಏನು ಆಸ್ತಿಯನ್ನ ಮಾಡಿರ್ಬೋದು, ನನ್ನ ಮಕ್ಕಳಿಗೆ ಏನನ್ನ ಮಾಡ್ಬೋದು ಅಂತ. ಯಾಕಂದ್ರೆ ನಾವು ಆಲೋಚನೆ ಮಾಡುವಂಥದ್ದು ಇಷ್ಟೇ. ಮೊದಲು ರಾಜಕಾರಣದ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ರು, ಅದಾದ ಮೇಲೆ ನ್ಯಾಯಾಂಗದ ಬಗ್ಗೆ ಬಂತು, ಕಾರ್ಯಾಂಗದ ಬಗ್ಗೆ ಬಂತು. ಕಾರ್ಯಾಂಗ ನ್ಯಾಯಾಂಗದಕ್ಕಿಂತ ಮುಂಚೆ ಈಗ ಪತ್ರಿಕಾ ರಂಗದಿಂದ ಬಂದಾಗಿದೆ. ಯಾಕಂದ್ರೆ ಫೋರ್ತ್ ಎಸ್ಟೇಟ್ ಅಂತ ಕರೆಯೋದು ಮಾತ್ರ ಬಿಟ್ಟರೆ ಎಲ್ಲ ಕಡೆಯಲ್ಲಿಯೂ ಡಿಟೀರಿಯರೇಷನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳ್ತೇವೆ. ಮೌಲ್ಯಾಧಾರಿತ ರಾಜಕಾರಣ ಅಂತ ಇತ್ತು. ಆ ಮೌಲ್ಯ ಅಂದ್ರೆ ಎಷ್ಟು ಕೊಡ್ತೀಯ ಅಂತ, ಅದಕ್ಕೆ ಎಷ್ಟು ಅಂತ ಮೌಲ್ಯ, ಅದು ಎಲ್ಲ ಫೀಲ್ಡ್ ನಲ್ಲೂ ಬಂದಾಗಿದೆ. ಅದಕ್ಕೋಸ್ಕರ ಅದನ್ನು ಸರಿಪಡಿಸ್ಲಿಕ್ಕೆ ಯಾರಿಂದ ಸಾಧ್ಯ? ನಿಮ್ಮಿಂದ ಬಿಟ್ಟರೆ ನಾವು ಇಲ್ಲಿ ತಿದ್ದಲಿಕ್ಕೆ ಆಗೋದಿಲ್ಲ. ನಾವೇನಾದ್ರು ಬದಲಾವಣೆಯನ್ನು ನಮ್ಮನ್ನೇ ಬದಲಾವಣೆ ಮಾಡಿ ಆಗಿದೆ. ಅದರಿಂದ ಇದೆಲ್ಲ ಆಗುದಿಲ್ಲ. ನಮ್ಮ ಹತ್ರ ಆಗದಿದ್ದ ಪರಿಸ್ಥಿತಿ ನೀವು ಒಂದು ಆಲೋಚನೆಯನ್ನು ಮಾಡಬೇಕು. ಈ ಪರಿಸರದ ಬಗ್ಗೆ ಇಷ್ಟೆಲ್ಲ ಚರ್ಚೆ ಮಾಡಿದ್ರಲ್ಲ, ನೀವು ಸುಮ್ಮನೆ ಕೂತ್ರೆ ನಿಮ್ಮ ಮುಂದಿನ ಪೀಳಿಗೆಗೆ ಏನಾಗ್ಬೋದು ಅಂತ ಯಾರಾದ್ರೂ ಆಲೋಚನೆ ಮಾಡಿದಾರ? ಒಬ್ಬರು ಆಲೋಚನೆ ಮಾಡಲಿಲ್ಲ.
ನಿಮ್ಮ ಮುಂದಿನ ಪೀಳಿಗೆ ನೀವೇನಾದ್ರೂ ಬಿಟ್ಟು ಹೋಗ್ಬೇಕಂತ ಆಲೋಚನೆ ಮಾಡಿದ್ರೆ ಇವತ್ತಾದ್ರೂ ಪ್ರಾರಂಭ ಮಾಡಿ ಕಸ ಎಸೆಯುವುದನ್ನ ನೀವು ನಿಲ್ಲಿಸಿ. ನಿಮ್ಮ ಊರಿನವರ ಹತ್ರ ಹೇಳಿ ನಿಲ್ಲಿಸ್ಲಿಕ್ಕೆ, ಅದೆಲ್ಲವೂ ಸರಿ ಆಗ್ತದೆ. ಮತ್ತೆ ಭ್ರಷ್ಟಾಚಾರದ ಬಗ್ಗೆ ನೀವು ಎಲ್ಲಾದ್ರೂ ಆಫೀಸಿಗೆ ಹೋಗಿ ನನ್ನ ಕೆಲಸ ಬೇಕಾದ್ರೆ ಸಾಕು, ಬೇರೆಯವ್ರದ್ದು ಆಗದಿದೆ ಏನು ಅಂತ ನೀವೇ ದುಡ್ಡು ಕೊಟ್ಟು ಮಾಡಿಸ್ತೀರಿ. ಎಲ್ಲರೂ ನಿಲ್ಲಿಸಿ ಅಂತೇಳಿ ಕೊಡುವುದನ್ನ ಯಾಕೆ ಅವರು ನಿಲ್ಲುವುದಿಲ್ಲ? ಭ್ರಷ್ಟಾಚಾರ ಅದು ಅದನ್ನ ಜನರೇ ಎದ್ದು ಬಂದು ಇದನ್ನ ನಿಲ್ಲಿಸುವಂತ. ಮೊನ್ನೆ ನನಗೆ ಬ್ರಹ್ಮಾವರದಲ್ಲಿ ಕೂತು ಹೇಳಿದ್ರು, ನಾವು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕ್ತೇವೆ ಅಂತ, ಮಾಡಿ ಅಂತ ಹೇಳಿದೆ. ಯಾರು ಇಲ್ಲ, ಹೇಳಿದ್ದು ಮಾತ್ರ ಬಿಟ್ರೆ ಮಾಡಿದವರು ಯಾರು ಇಲ್ಲ. ಅದಕ್ಕೋಸ್ಕರ ಧೈರ್ಯದಿಂದ ಎದ್ದು ಬಂದು ಮಾತಾಡೋರಿಗೆ ವಿಜಯಲಕ್ಷ್ಮಿ ಇಷ್ಟೊತ್ತವರೆಗೆ ನೀವು ಸನ್ಮಾನವನ್ನು ಮಾಡಿದ್ರೆ ಹೊಗಳಿದ್ರಿ ಅಲ್ಲ, ಅದನ್ನ ಪ್ರತಿಯೊಬ್ಬರು ಸ್ವಲ್ಪ ಮಟ್ಟಿಗೆ ತಗೊಂಡ್ರೆ ಖಂಡಿತ ಅದನ್ನು ಬದಲಾವಣೆಯನ್ನು ಮಾಡ್ಲಿಕ್ಕೆ ಆಗ್ತದೆ. ಆದ್ರೆ ಇತ್ತೀಚಿನ ದಿನದ ಒಂದು ಬದಲಾವಣೆ ನಾನು ಕಂಡದ್ದು ಏನಂದ್ರೆ, ಯಾರು ಮಹಾಭ್ರಷ್ಟರು ಇರ್ತಾರೋ ಅವ್ರು ಇನ್ನೊಬ್ಬರನ್ನು ಭ್ರಷ್ಟ ಅಂತ ಕರೆಯೋದು ವೇದಿಕೆ ನಿಂತ್ಕೊಂಡು. ಅವರೇ ಬೇರೆ. ಯಾಕಂದ್ರೆ ನಾನ್ ಪ್ರಾಮಾಣಿಕ ಅಂತ ತೋರಿಸ್ಲಿಕ್ಕೆ ಮಾತ್ರ ಇನ್ನೊಬ್ಬರನ್ನು ಭ್ರಷ್ಟ ಅಂತ ಹೇಳೋದು ಬಿಟ್ರೆ ಅವರು ಸರಿ ಇಲ್ಲ. ಆದ್ರೆ ಜನರು ಇದನ್ನ ನಿಮ್ಗೆ ಒಂದಾಗ್ತದೆ. ಟಿವಿಯಲ್ಲಿ ದಿನ ಬೆಳಿಗ್ಗೆ ಸಾಯಂಕಾಲದವರೆಗೆ ಅದನ್ನೇ ನೋಡುದು. ನಾನು ನೋಡದೆ ಬಿಟ್ಬಿಟ್ಟಿದ್ದೇನೆ ಟಿವಿ. ಕಾರಣ ಇಷ್ಟೇ, ಅವ್ರು ಏನು ಬೈತಾ ಇದ್ದಾರೆ, ಅವರು ಕೆಟ್ಟವರಿಗೆ ಬೈದ್ರೆ ನಿಮ್ಗೆ ಅಷ್ಟು ಖುಷಿ ಆಗುದಿಲ್ಲ. ಜಯಪ್ರಕಾಶ್ ಹೆಗಡೆಗೆ ಬೈದ್ರೆ ಬಹಳ ಖುಷಿಯಾಗಿಬಿಟ್ಟು ಇವ್ರಿಗೆ ಮಾಡಿದ್ರ ಅಂತ. ಇದು ಪರಿಸ್ಥಿತಿ. ಆ ಬದಲಾವಣೆಯನ್ನು ತರಬೇಕಾದ್ರೆ ನೀವು ಎಲ್ಲರೂ ಟಿವಿಯನ್ನ ಅವ್ರು ಮಾಡೋದು ಯಾಕೆ ಗೊತ್ತುಂಟ? TRPಗೆ ಅವ್ರು ಬೈತಾರೆ, ಕಿತ್ತೋದವನು ಅದು ಮಾತಾಡಿದ್ರೆ. ಭಾಗ್ಯನಾರಾಯಣ್ ಅಂತ ಒಬ್ರು, ನಾನು ಭಾರಿ ಖುಷಿ ಪಡ್ತೇನೆ. ಅವರು ನೋಟ್ನಲ್ಲಿ ಚಿಪ್ ಅನ್ನು ಹಾಕಿದ್ದಾರೆ ಅಂತ ಹೇಳಿದ್ರು ಸುಳ್ಳು ಅಂತ ಗೊತ್ತಾದ್ಮೇಲೆ ನೀವು ಅವ್ರು ಹೇಳಿದ್ದನ್ನ ಕೇಳ್ತಾ ಕೂತ್ಕೊಳ್ತೀರಲ್ಲ, ಅದು ಸಮಸ್ಯೆ. ಅವರು ತಪ್ಪು ಮಾಡಿದ್ದನ್ನ, ಸುಳ್ಳು ಹೇಳಿದ್ದನ್ನ ನಾನು ತಪ್ಪಾಗಿದೆ ಅಂತ ಹೇಳಿ ಇನ್ನೊಂದು ಹೇಳಿಕೆಯನ್ನು ಕೊಡುವುದಿಲ್ಲ. ಆದ್ರೂ ಮಾರನೇ ದಿವಸ ಅವ್ರು ಇನ್ನೊಬ್ಬರಿಗೆ ಬೈದ್ರೆ ನೀವು ಕೇಳ್ತಾ ಕೂತ್ಕೊಳ್ತೀರಿ. ಇದು ವಾಸ್ತವಾಂಶ. ನಾನು ಎಷ್ಟೋ ಸಲ ನನ್ನ ಬಗ್ಗೆ ಬರೆದಾಗ ನಾನು ಅವ್ರಿಗೆ ಫೋನ್ ಮಾಡಿ ಹೇಳಿದ್ದುಂಟು, ನೀವೊಂದು ಹೇಳಿಕೆಗೆ ಸ್ಟೇಟ್ಮೆಂಟ್ ಕೊಡ್ತೀರಾ ಕೇಳಿದ್ರು, ಬೈಕ್ ಕೊಡಿ ಅಂತ. ನಿಮ್ಮ ಭಾಷೆಯಲ್ಲಿ ಹೇಳಿದ್ರು ಬೈಕ್ ಕೊಡಿ ಅಂತ, ಅಂದ್ರೆ ಕಚ್ಚುದಲ್ಲ, ಒಂದು ಹೇಳಿಕೆಯನ್ನು ಕೊಡಿ ಅಂತ. ನಾವು ಬೈಕ್ ಕೊಡ್ತಾ ಇದ್ದಾರೆ, ಅವ್ರು ನಾನು ಹೇಳಿದ್ದೇನೆ ಹಾಕುದಿಲ್ಲ, ಅಲ್ಲಿ ಒಂದು ಸಣ್ಣ ಸ್ಕ್ರೋಲ್ ಅನ್ನ ಹಾಕ್ತಾರೆ. ಅದನ್ನು ಬಿಟ್ಟು ಸರಿಯಾದ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡೋದಿಲ್ಲ. ಅದಕ್ಕೋಸ್ಕರ ಇನ್ನೂ ಹೆಚ್ಚು ಮಾತಾಡಲಿಕ್ಕೆ ಹೋಗದೆ, ಇಂಥ ಪತ್ರಿಕೋದ್ಯಮಿಗಳನ್ನ ನಮ್ಮ ಭಾಗದವ್ರು ನೀವು ತಪ್ಪು ತಿಳ್ಕೊಂಡ್ಬಿಡಿ. ನೀವು ಕಳಿಸ್ತೀರಿ, ನಿಮ್ಮ ಡೆಸ್ಕ್ ನಲ್ಲಿ ನಾವು ಹೇಳಿದ್ದನ್ನು ಬರೆಯುವುದೇ ಇಲ್ಲ. ಯಾಕಂದ್ರೆ ಪತ್ರಕರ್ತರು ಇಲ್ಲಿಂದ ಏನು ಕಳಿಸ್ತಾರೆ ಅದನ್ನ ಅಲ್ಲಿ ಡೆಸ್ಕ್ ನಲ್ಲಿ ಎಡಿಟ್ ಮಾಡ್ತಾರೆ. ಇವ್ರು ಹೇಳುದೇ ಒಂದು, ಅವ್ರು ಹಾಕುದೇ ಒಂದು. ಅದರಿಂದ ಇದನ್ನ ಹೇಳಿಕೆಯನ್ನು ಕೊಡಿ. ನಾವೆಲ್ಲ ಕೈ ಮಾಡಿದ್ವಿ, ಟಿವಿಗೆ ಹೋಗುದು, ಚರ್ಚೆ ಮಾಡುದು, ಅದನ್ನಾಗಿ ಜಗಳ ಆಗ್ತದೆ, ಅದಕ್ಕೆ ಬಿಟ್ಬಿಟ್ಟಿದ್ದೇವೆ. ಹೇಳಿಕೆಯನ್ನು ಕೊಡೋದು ನಿಲ್ಲಿಸಿದ್ದೇವೆ. ಎಲ್ಲೋ ಒಂದ್ಸಲಿ ಎಲ್ಲರ ಮಧ್ಯದಲ್ಲಿ ಸಿಕ್ಕಿದಾಗ ನಾವು ಮಾತ್ರ ಕೆಲವು ಸಲ ಸಿಗ್ತದೆ ಹೇಳ್ತೇವೆ ಬಿಟ್ಟರೆ ಅದನ್ನ ಆ ವ್ಯವಸ್ಥೆ ಬೇಡ ಅಂತ ತೀರ್ಮಾನಕ್ಕೆ ಬಂದಿದೆ ನಾನು. ಅದಕ್ಕೋಸ್ಕರ ಇವೇನು ಸನ್ಮಾನವನ್ನು ಮಾಡಿದ್ರೆ, ಈಗ ನಾರಾಯಣಾಚಾರ್ಯರು ಎಲ್ಲಿಂದ ಎಲ್ಲಿ ಬಂದಿದೆ, ನಾವು ಇಷ್ಟೇ ಮಾಡಬೇಕಾದದ್ದು. ಮಾದಕ ವಸ್ತುಗಳನ್ನ ಮನೆ ಶಾಲೆ ಸುತ್ತ ಇದ್ದದ್ದನ್ನ ನಿಲ್ಲಿಸುವಂತ ವ್ಯವಸ್ಥೆ, ತ್ಯಾಜ್ಯ ವಿಲೇವಾರಿ, ನಮ್ಮ ಪರಿಸರವನ್ನು ರಕ್ಷಣೆ ಮಾಡುವಂತ ಕೆಲಸ ನಾವು ಮಾಡಿದ್ರೆ ನೀವು ಜೀವನದಲ್ಲಿ ಅದಕ್ಕಿಂತ ದೊಡ್ಡ ಕೆಲಸ ಬೇರೆ ಏನನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಚ್ಛೆಯನ್ನು ಪಡ್ತೇನೆ. ನೀವೆಲ್ಲ ನಿಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ, ಯಾಕಂದ್ರೆ ಬೆಟ್ಟಿಂಗ್ ಆ್ಯಪ್ ಕುಟುಂಬವೇ ಹಾಳಾಗಿ ಹೋಗ್ತದೆ. ಮಾದಕ ದ್ರವ್ಯ ಅದು ಹೋಯ್ತು. ಯಾರು ಆಲೋಚನೆ ಮಾಡ, ಅವನಿಗೆ ಎಲ್ಲಿಂದ ಬೈಕ್ ಬಂತು, ಯಾವ ದುಡ್ಡಿನಲ್ಲಿ ತಕೊಂಡ, ಯಾರು ಅದನ್ನು ಆಲೋಚನೆ ಮಾಡೋದಿಲ್ಲ. ಅವ ಪೆಟ್ರೋಲ್ ಎಲ್ಲಿಂದ ಆಗ್ತಾನೆ, ರಾತ್ರಿ ಎಷ್ಟೊತ್ತಿಗೆ ಬಂದ, ಕೇಳೋದಿಲ್ಲ. ಮಕ್ಕಳು ತಂದೆ ತಾಯಂದಿರಿಗೆ ಹೇಳುವ ಪರಿಸ್ಥಿತಿ ಬಿಟ್ಟು ತಂದೆ ತಾಯಂದಿರು ಮಕ್ಕಳಿಗೆ ಹೇಳುವಂತ ಪರಿಸ್ಥಿತಿ ಇವತ್ತಿಲ್ಲ. ಸ್ವಲ್ಪ ಬದಲಾವಣೆ ವಾಪಸ್ಸು ನಮ್ಮ ಹಿರಿಯರಲ್ಲಿ ನಮ್ಗೆ ಯಾವ ರೀತಿಯಲ್ಲಿ ಜೋರು ಮಾಡಿ ತಿದ್ದಿದ್ದಾರೆ, ಅದೇ ರೀತಿಯಲ್ಲಿ ನಿಮ್ಮ ಮನೆಯ ಮಕ್ಕಳನ್ನು ಸ್ವಲ್ಪ ತಿದ್ದುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಒಂದ್ಸಲ ನನ್ನ ಮಾತನ್ನು ಮುಗಿಸ್ತೀನಿ. ಜೈ